ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಇಲ್ಲೊಬ್ಬ ಯುವ ರೈತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಾಮಂತಿ ಹೂ ಬೆಳೆ ನೆಟ್ಟಿದ್ರು. ಹೂ ಬೆಳೆ ಚೆನ್ನಾಗಿ ಆಗಿ ಲಾಭದ ನಿರೀಕ್ಷೆಯ ಖುಷಿಯಲ್ಲಿದ್ರು. ಆದ್ರೆ ಅದೊಂದು ಔಷಧಿ ಅಂಗಡಿಯ ಮಾಲೀಕನ ಎಡವಟ್ಟಿನಿಂದ ರೈತನ ತೋಟ ಮಣ್ಣು ಪಾಲಾಗಿದೆ. ಅದೇನು ಕತೆ ಅಂತೀರಾ? ಈ ವರದಿ ನೋಡಿ. ಹೀಗೆ ಅವಧಿ ಮುಗಿದ ಔಷಧಿಯನ್ನ ಸಿಂಪಡಿಸಿ ಸುಟ್ಟು ಕರಕಲಾಗಿರುವ ಬಿ ವೈಟ್ ಶಾಮಂತಿ ಹೂಗಳನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸುತ್ತಿರುವ ಯುವ ರೈತ. ಇನ್ನೊಂದು ಕಡೆ ನಮ್ಮದೇನೂ ತಪ್ಪಿಲ್ಲ, ನಿಮ್ಮದೇ ಎಲ್ಲ ತಪ್ಪೆಂದು ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಔಷಧಿ ಕೊಟ್ಟ ಮಾಲೀಕ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ರಾಮಚಂದ್ರ ಹೊಸೂರು ಗ್ರಾಮದಲ್ಲಿ. ಹೌದು, ರಾಮಚಂದ್ರ ಹೊಸೂರು ಗ್ರಾಮದ ಯುವ ರೈತ ಶರಣ್ ಕುಮಾರ್ ತನ್ನ ಅರ್ಧ ಎಕರೆ ಜಮೀನಿನಲ್ಲಿ ಪಾಲಿ ಹೌಸ್ ನಿರ್ಮಾಣ ಮಾಡಿ 3 ಲಕ್ಷ ಖರ್ಚು ಮಾಡಿ ಬಿ ವೈಟ್ ಶಾಮಂತಿ ಹೂ ಬೆಳೆದಿದ್ದು, ಅದರಲ್ಲೂ ಬಿ ವೈಟ್ ಶಾಮಂತಿ ಹೂಗಳಿಗೆ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಇತ್ತು. ಶರಣ್ ಕುಮಾರ್ ಸಹ ಪ್ರತಿನಿತ್ಯ 50ರಿಂದ 100 ಕೆಜಿಯಷ್ಟು ಹೂವು ಕೊಯ್ಲು ಮಾಡಿ ಮಾರುಕಟ್ಟೆಗೆ ಹಾಕ್ತಾ ಇದ್ದ. ಹೀಗಿರುವಾಗ ತೋಟಕ್ಕೆ ಬಿಳಿ ನೊಣಗಳ ಕಾಟ ಆರಂಭವಾಗಿತ್ತು. ರೈತ ಶರಣ್ ಅಗಲಗುರ್ಗಿ ಗ್ರಾಮದ ಬಳಿ ಇರುವ ಸಾಯಿ ಆಗ್ರೋ ಫರ್ಟಿಲೈಸರ್ಸ್ನಲ್ಲಿ ಬಿಳಿ ನೊಣವನ್ನು ಕಂಟ್ರೋಲ್ ಮಾಡುವ BISF ಕಂಪನಿಯ ಸಫಿನಾ ಔಷಧವನ್ನು ತೆಗೆದುಕೊಂಡು ಬಂದು ಹೂವಿನ ತೋಟಕ್ಕೆ ಸಿಂಪರಣೆ ಮಾಡಿದ್ದಾರೆ. ಆದರೆ ನೊಣ ಸಾಯುವ ಬದಲು ಗಿಡಗಳಲ್ಲಿರುವ ಹೂವು ಮೊಗ್ಗು ಸುಟ್ಟಂತಾಗಿದೆ. ರೈತ ಕಂಗಾಲಾಗಿ ಇದೇನಪ್ಪ, ಇದ್ದಕ್ಕಿದ್ದಂತೆ ಹೂವು ತೋಟ ಬಾಡಿ ಹೋಗಿದೆ ಅಂತ ಔಷಧಿ ಚೆಕ್ ಮಾಡಿದರೆ ಆಗ ಗೊತ್ತಾಗಿದೆ ಸಾಯಿ ಆಗ್ರೋ ಫರ್ಟಿಲೈಸರ್ಸ್ ಮಾಲೀಕ ಕೊಟ್ಟಂತಹ ಔಷಧಿ ಅವಧಿ ಮುಗಿದು ಹೋಗಿದೆ ಅಂತ. ಆತಂಕಗೊಂಡ ರೈತ ಔಷಧಿಯ ಅಂಗಡಿ ಬಳಿ ಹೋಗಿ ಕೇಳಿದರೆ ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ವಾಪಸ್ಸು ಕಳುಹಿಸಿದ್ದಾರೆ. ಇದರಿಂದ ನೊಂದ ರೈತ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾನೆ. ರಾಮಚಂದ್ರ ಹೊಸೂರು, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಶರಣ್ ಕುಮಾರ್ ಅಂತೇಳಿ. ಏನಾಯ್ತು ಅಂತೇಳಿ ನೀವು ಎಷ್ಟು ಎಕರೆ ಹೂವು ಹಾಕಿದ್ರಿ? ಅರ್ಧ ಎಕರೆ ಬಿ ವೈಟ್ ಹಾಕಿದ್ರಿ ಚಾಮಂತಿಗೆ. 3 ಲಕ್ಷ ಬಂಡವಾಳ ಹಾಕಿದ್ರಿ ಶಾಂಪಾಲ್ ಆಗಪಟ್ಟಿಗೆ. ಮೊನ್ನೆ 100 kg ಹೂವು ಕಟ್ ಮಾಡಿದ್ರಿ, 250 ರೂಪಾಯಿ ರೇಟ್ ಕೊಟ್ಟಿದ್ರಿ. ಮತ್ತು ಇವಾಗ ಮೊನ್ನೆ ಹೂವು ಹಾಕ್ಬಿಟ್ಟು ಬರಬೇಕಾದ್ರೆ ಈ ಔಷಧಿ ತಗೊಂಬಂದ್ರಿ ಸಫಿನಾ ಅಂತೇಳಿ ತಂದರೆ ಇದು ಎಕ್ಸ್ಪೈರ್ಡ್ ನೊಣ ವೈಟ್ ಪ್ಲೇ ಇತ್ತು, ತಗೊಂಡು ಬಂದರೆ ಎಕ್ಸ್ಪೈರಿ ಡೇಟ್ ಆಗಿರೋ ಔಷಧಿ ಕೊಟ್ಟವ್ರು ನಾವು ನೋಡ್ಕೊಂಡಿಲ್ಲ, ತಂದು ಸ್ಪ್ರೇ ಮಾಡಿದರೆ ಹೂವೆಲ್ಲ ಈ ಥರ ಬರ್ನಾಗ್ಬಿಟ್ಟೈತೆ. ಇವಾಗ ಬಂದಿದ್ರು ಅವರು, ಬಂದು ನಿಮ್ದು ಅದು ತಪ್ಪು ಇದು ತಪ್ಪು, ನೀವು ಸ್ಪ್ರೇ ಮಾಡಿರೋದು ಸರಿಯಿಲ್ಲ ಅಂತೇಳಿ ನಮ್ಮ ಮೇಲೆ ಧಮಕಿ ಹಾಕ್ತಾರೆ. ಇವಾಗ ಸುಮಾರು ಏನಿಲ್ಲ ಅಂದ್ರೂ ಒಂದು 9 ಲಕ್ಷ ಲಾಸ್ ಆಗೈತೆ. ಇವಾಗ ಕೇಳಿದರೆ ನಿಮ್ಮದೇ ತಪ್ಪು, ಹಂಗೆ ಹಿಂಗೆ ಕಳಿಸಿದ್ರಿ, ಏನು ಮಾಡ್ತೀರಿ ಮಾಡ್ಕೋಗ್ರಿ, ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೇನು ಮಾಡಬೇಕು, ದಾರಿ ನೀವೇ ಕೊಡಿಸ್ಬೇಕು ಸ್ವಾಮಿ, ಪರಿಹಾರ ಕೊಡಿಸ್ಬೇಕು. ಅಲ್ಲ, ಅಂದರೆ ನೀವು ತೊಗೊಬರ್ಬೇಕಾದ್ರೆ ನೋಡಿಲ್ಲ ಯಾವ ರೀತಿ ಕೊಟ್ಟರು ಅವರು? ಪೇಮೆಂಟ್ ಏನಿದ್ರ ಯಾವ ಥರ ತೊಗೊಂಡ್ರು? ಎಷ್ಟು ಕೊಟ್ಟು ತೊಗೊಂಡ್ರೆ ಇದನ್ನ 1600 ರೂಪಾಯಿ ಕೊಟ್ಟರೆ ಅವ್ರು ಚಿಕ್ಕದು ಒಂದು ಸ್ಲಿಪ್ಪಲ್ಲಿ ಬರ್ಕೊಡ್ತಾರೆ. ಫೋನ್ಪೇ ಮಾಡಿದ್ದೆ ನಾನು ಅಮೌಂಟು. ತಿರ್ಗಿ ಮತ್ತೆ ಸ್ವೀಟ್ ಕಾರ್ನ್ ಜೋಳ ಹಾಕಿದ್ರು ಮೇಲ್ಗಡೆ, ಅದ್ರಿಗೂ ಸೇರಿ ಟೋಟಲ್ 3150 ರೂಪಾಯಿ ಕೊಟ್ಟು ಖರೀದಿ ಮಾಡಿ ಫೋನ್ಪೇ ಅಮೌಂಟ್ ಹಾಕಿ 26ನೇ ತಾರೀಕು 3ನೇ ತಿಂಗಳಲ್ಲಿ ತಗೊಂಬಂದಿದ್ರೆ. ನಾನು ಇದನ್ನು ನೋಡಿಲ್ಲ. ಇದು ಬಂದುಬಿಟ್ಟು 20ನೇ ತಾರೀಕು 3ನೇ ತಿಂಗಳಿಗೆ ಡೇಟ್ ಆಗೋಗೈತೆ. ಸುಮಾರು ಒಂದು 8 ದಿನ ಆಗೈತೆ ಡೇಟಾಗೆ. ಸ್ಪ್ರೇ ಮಾಡಿದರೆ ನೆನ್ನೆ ಸಾಯಂಕಾಲ ನೋಡ್ಕೊಂಡ್ರೆ ಹಿಂಗೆಲ್ಲ ಹೂವೆಲ್ಲ ಬರ್ನಾಗೈತಿ. ಹೋಗಿ ಕೇಳಿದರೆ ನಿಮ್ಮದೇ ತಪ್ಪು, ಕಂಪ್ನಿಯವನು ಹೇಳ್ತಾನೆ 6 ತಿಂಗಳಾದ್ರೂ ಏನೂ ಆಗೋಲ್ಲ, ಎಕ್ಸ್ಪೈರ್ ಆದಮೇಲೆ 6 ತಿಂಗಳು ಹೊಡಿಬೋದಂತೆ. ಅದಕ್ಕೆ ಯಾವ ಗೌರ್ಮೆಂಟ್ ಅವ್ರಿಗೆ ರೂಲ್ಸ್ ಕೊಟ್ಟೈತೆ ಅನ್ನೋ ಗೊತ್ತಿಲ್ಲ, 6 ತಿಂಗಳಾದರೂ ಹೊಡಿಬೋದು ಅಂತೇಳಿ ಅವನು ಆ ಥರ ಹೇಳ್ತಾ ಇದ್ದಾನೆ. ಎಷ್ಟು ಬಂಡವಾಳ ಹಾಕಿದ್ರೆ ಎಷ್ಟು ಲಾಸ್ ಆಗಿದೆ, ಎಷ್ಟು ನೋವು ಆಗ್ತದೆ? ಸುಮಾರು ಒಂದು 3 ಲಕ್ಷ ಬಂಡವಾಳ ಹಾಕಿದರೆ ಟೋಟಲ್ ಇವಾಗ ಒಂದು 9 ಲಕ್ಷ ಆಗುತ್ತೆ. ಹೂವೆಲ್ಲ 250-300 ರೂಪಾಯಿ ಹೋಗ್ತೈತೆ. ಬೆಂಗಳೂರು 300 ಆಗ್ತೈತೆ, ಚಿಕ್ಕಬಳ್ಳಾಪುರ 250 ರೂಪಾಯಿ ಸೇಲಿಂಗ್ ಐತೆ. ಇವಾಗ ಒಂದು 9 ಲಕ್ಷ ಲಾಸ್ ನಮಗೆ. ಇವಾಗ ಏನು ಮಾಡ್ಬೇಕು ನಮ್ಗೆ ದಿಕ್ಕು ತೋರಿಸ್ತಾ ಇಲ್ಲ. ಎಲ್ಲ ಮಕ್ಕಳಂತ ಸಾಕೊಂಡಿದ್ರೆ? ಹೌದು, ಮಕ್ಕಳಂತೆ ಸಾಕೊಂಡಿದ್ರೆ ಅವರು ಈ ಥರ ಇವಾಗ ಬಂದುಬಿಟ್ಟು ಈ ಥರ ಹೇಳ್ತಾ ಇದ್ದಾರೆ. ನೋವಾಗುತ್ತೆ? ಹೌದು ಸರ್, ನೋವಾಗ್ತದೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಲ್ಲಿ ರೂರಲಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಕರೆಸ್ತೀರಿ ಮಾತಾಡ್ತೀರಿ ಅಂತಂದ್ರು. ಇನ್ನು ಯಾವಾಗ ಯುವ ರೈತ ಶರಣ್ ಕುಮಾರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾಲಿ ಹೌಸ್ನಲ್ಲಿ ಬಿ ವೈಟ್ ಶಾಮಂತಿ ಹೂವಿಗೆ ಸಾಯಿ ಆಗ್ರೋ ಫರ್ಟಿಲೈಸರ್ಸ್ ಅಂಗಡಿ ಮಾಲೀಕ ಅವಧಿ ಮುಗಿದ ಔಷಧಿಯನ್ನು ಸಿಂಪರಣೆ ಮಾಡಿ ಇಡೀ ತೋಟದಲ್ಲಿರುವ ಹೂಮೊಗ್ಗು ಸುಟ್ಟಂತಾಗಿದೆ ಎಂದು ಆರೋಪಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುತ್ತಿದ್ದಂತೆ ತೋಟಕ್ಕೆ ಭೇಟಿ ನೀಡಿದ ಔಷಧಿ ಅಂಗಡಿ ಮಾಲೀಕ ಮತ್ತು ಡೀಲರ್ ಸೇರಿ ರೈತ ಔಷಧಿ ಸಿಂಪರಣೆ ಮಾಡಿರುವುದೇ ಸರಿಯಿಲ್ಲ, ಇದು ಅದು ಅಂತ ದಬ್ಬಾಳಿಕೆ ನಡೆಸಿದ್ದಾರೆ. ನಾನೇ ಕೇಳಿದ್ದು ಕೇಳಿದ್ದವ್ರೆ ಅಂತ ಹೇಳಿದ್ರೆ ಹೊಡಿಬೋದು ಹೊಡಿಬಾರ್ದು ಅಂತ ಕೂಡ ಕ್ವಶನ್ ಮಾಡಿದ್ದೇನಲ್ಲ ಸೆಂಟ್ರಲ್ಲಿ. ಹೊಡಿಬೋದು ಅಂತ ಹೇಳೋರು ಇಲ್ಲಿವರೆಗೂ ಒಂದು ಸೌಜನ್ಯದಿಂದ ಇಲ್ಲಿವರೆಗೂ ಯಾಕೆ ಬಂದಿದ್ದೀರಿ ಅಂದ್ರೆ, ನಾನು ರೈತನಾಗಿ ಇದು ಹಿಂಗೆಲ್ಲ ಆಗಬಾರ್ದು ಬಂದಿರೋದು. ಮೀಡಿಯಾ ಇಟ್ಬಿಟ್ಟು ನಾನು ಇಶ್ಯೂನೇ ಮಾಡ್ಕೊತೀನಿ ಅಂದರೆ ನಾವೇನು ಮಾಡೋಕ್ಕಾಗೈತೆ? ಆ್ಯಕ್ಚುಲಿ ನಾವು ಏನಾಗೈತೆ ವಿಷಯ ತಿಳ್ಕೊಬೇಕು, ನಿಮಗೂ ಗೊತ್ತಾಗಬೇಕು.
ನಾನು ಎಕ್ಸ್ಪರ್ಟ್ ಅಲ್ಲ, ನೀನು ಎಕ್ಸ್ಪರ್ಟ್ ಅಲ್ಲ. ಏನಿಲ್ಲ ಅಣ್ಣ, ಎಕ್ಸ್ಪೈರ್ ಆಗಿರೋದು ಪ್ರಾಬ್ಲಮ್. ನಾವೇನು ಸೊಲ್ಯೂಷನ್ ಕೊಡಿಲ್ಲ ಅಂದ್ರೆ ನೀವು ಮೀಡಿಯಾ ಕೇಳ್ತಿರೋ, ಇಶ್ಯೂ ಮಾಡ್ತಿರೋ, ನಮ್ದೇ ತಪ್ಪಿದ್ರೆ ಮಾಡಿ, ತಪ್ಪೇನೈತೆ? ನಮ್ಮ ಕಡೆಯಿಂದ ಇವಾಗ ಎಕ್ಸ್ಪೈರ್ ಆಗಿರೋದು ಮಾರಿರೋದೇ ತಪ್ಪು. ಎಕ್ಸ್ಪೈರಿಕ್ಕಿಂತ ಮೊದಲೇ ಕೊಟ್ಟಿರೋದು ಅದು ಬೇರೆ ವಿಷಯ. ಇಲ್ಲ, 26ನೇ ತಾರೀಕು ನಾನು ಔಷಧಿ ತಗೊಂಡಿದ್ದೀನಿ, ಕೊಡ್ತೀನಿ, ಅದು ಬೇರೆ ವಿಷಯ. ಎಲ್ಲಿ ಬಿಲ್ ಕೊಡಲ್ಲ, ನೀನು ಎಲ್ಲಿ ಕೊಟ್ಟಿದ್ದೆ ಬಿಲ್ಲು? ದುಡ್ಡು ನಾನು ಹಾಕಿರೋದು 26ನೇ ತಾರೀಕು. ಪ್ರಾಬ್ಲಮ್ ಏನು ಅಂತ ತಿಳ್ಕೊಬೇಕಲ್ಲ ಫಸ್ಟ್ ಪ್ರಾಬ್ಲಮ್ ತಿಳ್ಕೊ, ಆಮೇಲೆ ಕೊಟ್ಟಿಲ್ಲ ಪ್ರಾಬ್ಲಮ್ ಮಾಡ್ಬೇಕು ಅಂತ ನೀನ್ ಡಿಸೈಡ್ ಮಾಡಿ ಮಾಡ್ದಂಗೆ. ಪ್ರಾಬ್ಲಮ್ ಮಾಡ್ಬೇಕಂತ ನಮ್ಗೇನಿಲ್ಲ, ನಾವು ಮಗು ತರ ಸಾಕಿರೋದು. ಬೆಳೆ ಒಂಥರ ಮಗು ಇದ್ದಂಗೆ ಅಡ್ರೆಸ್ ಮಾಡಕ್ಕೆ ಬಂದಿರೋದು. ಈಗ ನಾವು ಹಂಗ್ ಮಾಡಿದ್ರೆ ನಾವು ಇಲ್ಲಿವರೆಗೆ ಯಾಕೆ ಬರ್ತಾ ಇದೀವಿ? ನಾವ್ ಬಂದಿದ್ದೀರಲ್ಲ, ನೀನ್ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಏನ್ ವಿಷಯ ತಿಳ್ಕೊಳೋಣ ಫಸ್ಟ್. ನನ್ಗೆ ಏನ್ ಗೊತ್ತಾಯ್ತು ಅದು ಬೇರೆ ವಿಷಯ. ಏನ್ ಪ್ರಾಬ್ಲಮ್, ಇದಕ್ಕೇನ್ ಸೊಲ್ಯೂಷನ್? ನಾನೇನ ಅದಕ್ಕೆ ಏನೋ ಒಳ್ಳೆ ಇದು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಆಮೇಲೆ ಕರ್ಸ್ಕೊಂಡ್ ಮಾಡ್ರಿ, ತಪ್ಪೇನೈತೆ? ಆಯ್ತು, ನೀವು ಮಾಡಕ್ ಡಿಸೈಡ್ ಆಗಿದ್ದೀರಿ, ನನ್ ಕೆಲ್ಸ ಏನೈತಿ? ರೈತರ ಹಾಳಾಗ್ಬೋದು ಅಂತಂದ್ರೆ ನೀವು ಹೇಳೋ ಲೆಕ್ಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ಲ್ವ ಅವರು? ರೈತನ ಹಾಳಾಗ್ಬೇಕು ಅಂತಂದ್ರೆ ಸಮರ್ಥನೆ ಮಾಡ್ಕೊಳಕ್ ಬರ್ತಿರಲ್ಲ ಇಲ್ಲಿ. ಇವನ್ ಬದುಕು ಹೆಂಗಾದ್ರೂ ಆಗ್ಬೋದು, ನಿಮ್ ಬದುಕು ಮಾತ್ರ ಚೆನ್ನಾಗಿರ್ಬೇಕು. ಅದನ್ನೇ ಇವಾಗ ಸಮರ್ಥನೆ ಮಾಡ್ಕೊಳಕ್ಕೆ ಅಲ್ವ ಬಂದಿರೋಂಥದ್ದು. ಪರಿಜ್ಞಾನಗಳಿರ್ಬೇಕು ಫಸ್ಟೇ ಕೊಡಬೇಕಾದ್ರೆ. ಒಟ್ಟಾರೆ ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದ ತೋಟ ಕ್ಷಣಾರ್ಧದಲ್ಲಿ ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದ ಅಭಿವೃದ್ಧಿಯ ಕೊಂಡಿ ಆಗಿರುವ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ವಿಶೇಷ ಗಮನ ಹರಿಸಿದರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾತ್ರ ರಾಷ್ಟ್ರೀಯ ಹೆದ್ದಾರಿ 234ರ ಸ್ಥಿತಿ ಮಾತ್ರ ಶೋಚನೀಯವಾಗಿದೆ. ದೇಶದ ಅಭಿವೃದ್ಧಿಯ ಕೊಂಡಿಯಾಗಿರುವ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ವಿಶೇಷ ಗಮನ ಹರಿಸಿದರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾತ್ರ ರಾಷ್ಟ್ರೀಯ ಹೆದ್ದಾರಿ 234ರ ಸ್ಥಿತಿ ಮಾತ್ರ ಶೋಚನೀಯವಾಗಿದೆ. ತಾಲೂಕಿನ ಮೂಲಕ ಚಿಂತಾಮಣಿ ಮಾರ್ಗದ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 234ರ ಸ್ಥಿತಿ ಶೋಚನೀಯವಾಗಿದ್ದು, ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಕಿರಿಕಿರಿ ಅನುಭವಿಸುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಬೇಕು. ಆದರೆ ಇಲ್ಲಿ ಪರಿಸ್ಥಿತಿ ಮಾತ್ರ ತದ್ವಿರುದ್ಧವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಿಡ ಗಂಟೆಗಳು ಬೆಳೆದು ನಿಂತಿದೆ. ಜೊತೆಗೆ ಚರಂಡಿಯ ನೀರು ಹೆದ್ದಾರಿಯಲ್ಲಿ ಹರಿಯುತ್ತಿದ್ರೂ ಸಹ ಹೇಳುವವರು ಕೇಳುವವರು ಯಾರು ಇಲ್ಲದಂತಾಗಿದೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ವೀರಾಪುರದ ರೈಲ್ವೆ ಕೆಳ ಸೇತುವೆಯ ಸ್ಥಿತಿ ಮಾತ್ರ ದಯನೀಯವಾಗಿದ್ದು, ಫುಟ್ಪಾತ್ ಮಾರ್ಗದ ಚರಂಡಿ ಹೊದಿಕೆ ಕಿತ್ತು ಹೋಗಿದ್ದು, ಯಾರಾದರೂ ರಾತ್ರಿ ವೇಳೆ ಈ ಮಾರ್ಗದಲ್ಲಿ ಸಂಚರಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಮೂಲಕ ಚಿಂತಾಮಣಿ ಮಾರ್ಗದಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತವೆ. ಆದರೆ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ದುರಂತವೇ ಸರಿ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ.
ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ. ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್.ಕೆ. ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರಿಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದ್ರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ, ಬಾಗೇಪಲ್ಲಿ, ಬಿಎಚ್ ರಸ್ತೆ, ಗೌರಿಬಿದನೂರು, ಕೆಆರ್ ರಸ್ತೆ, ಹೊಸಕೋಟೆ. ಸಾಯಿರಾಮ್ ಪಿಯು ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ.
ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. Another number 9844336611. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. ಸ್ನೇಹಿತನನ್ನ ಕರೆದುಕೊಂಡು ಹೋಗಲು ಬಂದ ಇಬ್ಬರು ಸ್ನೇಹಿತರು ಮನೆಗೆ ಹಿಂತಿರುಗುವ ವೇಳೆ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ಒಂದು ಕ್ಷಣದ ನಿರ್ಲಕ್ಷ್ಯ 2 ಕುಟುಂಬಗಳ ಬದುಕನ್ನೇ ಕತ್ತಲೆಯೊಳಗೆ ಮುಳುಗಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಬಸವಪುರ ಗ್ರಾಮದ 38 ವರ್ಷದ ನಾರಾಯಣಸ್ವಾಮಿ ಮತ್ತು 40 ವರ್ಷದ ನರಸಿಂಹಪ್ಪ ಎಂಬ ಇಬ್ಬರು ಸ್ನೇಹಿತರು ಕ್ಯಾಂಟರ್ ಚಾಲನೆ ಮಾಡುತ್ತಿದ್ದ ತಮ್ಮ ಇನ್ನೊಬ್ಬ ಸ್ನೇಹಿತನನ್ನು ಕರೆದುಕೊಂಡು ಹೋಗಲು ಮಧ್ಯರಾತ್ರಿ ಪೆರೇಸಂದ್ರ ಗ್ರಾಮಕ್ಕೆ ಬಂದಿದ್ದರು. ಆದರೆ ಸ್ನೇಹಿತ ಫೋನ್ ಸ್ವೀಕರಿಸದ ಕಾರಣ ವಾಪಸ್ ಮನೆಗೆ ಹಿಂತಿರುಗುವಾಗ ದುರ್ಘಟನೆ ಸಂಭವಿಸಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಸಾದಲಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಬೈಕ್ ಹಾಗೂ ಕ್ಯಾಂಟರ್ ನಡುವೆ ಭೀಕರ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ಪರಿಣಾಮ ಬೈಕ್ ಸವಾರರಾದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟವರ ಮೃತದೇಹಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರು 2 ವೀಲರಲ್ಲಿ ಬರ್ತಾ ಇದ್ರೆ ಇದು ಆ ಕಡೆಯಿಂದ ಬಾಗೇಪಳ್ಳಿ ಸೈಡಿಂದ ಕ್ಯಾಂಟರ್ ಬಂದು ಡಿಕ್ಕಿ ಹೊಡೆದಿದೆ. ಒಂದು 11:30 ಏನಾಗಿದೆ? ಇಬ್ಬರು ಸ್ಪಾಟ್ ಆಗಿ ಡೆತ್ ಆಗಿದ್ದಾರೆ ಸ್ಪಾಟಲ್ಲೇ. ನಮ್ಮ ಚಿಕ್ಕಪ್ಪ 45 ಇಯರ್ಸ್. ಅವರು ಚಿಕ್ಕಪ್ಪನೇ ಆಗ್ಬೇಕು. ಅಣ್ಣ ತಮ್ಮನ ಮಕ್ಕಳು ಒಂದೇ ತಂದೆ ಮಕ್ಕಳು ಅಲ್ಲ, ಸಪ್ರೇಟ್. ಕುಟುಂಬ. ಹಾಂ, ನಮ್ಮ ನಾರಾಯಣ ಸ್ವಾಮಿಯವರು ನಮ್ಮ ಸ್ವಂತ ಚಿಕ್ಕಪ್ಪ, ನಮ್ಮ ಅಪ್ಪ ತಮ್ಮ. ಒಂದು 45 ಏಜ್ ಆಗಿದೆ. ಹ್ಯಾಂಡಿಕ್ಯಾಪ್ಟ್ ಅವರು. ಅಂಗಡಿಯಲ್ಲಿ ಇರ್ತಾಯಿದ್ರು. ನಮ್ಮನ್ನೆಲ್ಲ ಅವರೇ ನೋಡ್ತಾ ಇದ್ದಿದ್ದು. ಇವಾಗ ನಮ್ಮನ್ನು ನೋಡೋರು ಯಾರೂ ಇಲ್ಲ. ಮಕ್ಕಳೆಲ್ಲ ನಮ್ಮನ್ನೇ ನೋಡ್ಕೊತಾ ಇದ್ರು. ಬಟ್ ಇವಾಗ ನಮ್ಮನ್ನು ನೋಡೋರು ನಮ್ಮ ಅಣ್ಣ ಇಲ್ಲ ಅಂದರೆ ಇವಾಗ ಯಾರೂ ಇಲ್ಲ. ಈಗ ನರಸಿಂಹಪ್ಪ ಅವರು ನಾರಾಯಣಸ್ವಾಮಿ ಅವರು ಒಂದೇ ಕುಟುಂಬದವರು? ಅಲ್ಲ, ಬೇರೆ ಬೇರೆ. ಅಂದರೆ ಅವರು ಚಿಕ್ಕಪ್ಪನೇ ಆಗಬೇಕು.
ಬ್ಲಡ್ ರಿಲೇಷನ್ ಅಲ್ಲ. ನಮಗೆ ಕಾಲ್ ಮಾಡಿದ್ರು, ಮತ್ತು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಮೇಲೆ ಈ ಥರ ಆಗಿದೆ ಅಂತ ಕಾಲ್ ಮಾಡಿದಾದ್ಮೇಲೆ ನಾವು ಬಂದ್ವಿ. ಸ್ನೇಹಿತನನ್ನು ಕರೆದುಕೊಂಡು ಹೋಗಲು ಬಂದ ಇಬ್ಬರು ಸ್ನೇಹಿತರು ಇನ್ನು ಮರಳಿ ಬಾರದ ಲೋಕಕ್ಕೆ ತೆರಳಿರುವುದು ಕುಟುಂಬದವರಲ್ಲಿ ಆಕ್ರಂದನ ಮೂಡಿಸಿದೆ. ರಸ್ತೆ ಅಪಘಾತಗಳ ಬಗ್ಗೆ ಎಚ್ಚರಿಕೆ ಅಗತ್ಯವೆಂಬ ಸಂದೇಶವನ್ನು ಈ ಘಟನೆ ಮತ್ತೆ ನೆನಪಿಸಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. 407 ವಾಹನದಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಕರುಗಳನ್ನು ಹಿಂದೂಪರ ಸಂಘಟನೆಗಳ ಯುವಕರು ರಕ್ಷಣೆ ಮಾಡಿ ಆರೋಪಿಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಿಂತಾಮಣಿಯ ಭಾನುವಾರ ಸಂತೆಯಿಂದ ಕೋಲಾರ ಜಿಲ್ಲೆಯ ಮುಳಬಾಗಿಲಿಗೆ 407 ಟೆಂಪೋದಲ್ಲಿ ಸಣ್ಣ ಸಣ್ಣ ಹಸುವಿನ ಕರುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ ಎಂದು ಖಚಿತ ಮಾಹಿತಿ ಮೇರೆಗೆ ಹಿಂದೂಪರ ಸಂಘಟನೆಗಳ ಯುವಕರು ಮುಳಬಾಗಿಲು ತಾಲೂಕಿನ ವಿಠಲೇಶ್ವರ ವೃತ್ತದಲ್ಲಿ ವಾಹನವನ್ನು ಅಡ್ಡಗಟ್ಟಿದ್ದಾರೆ. ವಾಹನದಲ್ಲಿ 48 ಸಣ್ಣ ಕರುಗಳನ್ನು ಬಜರಂಗ ದಳ ಹಾಗೂ ಗೋರಕ್ಷಕ ಯುವಕರು ಹಸು ಕರುಗಳ ರಕ್ಷಣೆ ಮಾಡಿದ್ದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಒಂದೇ ಟೆಂಪೋದಲ್ಲಿ 48 ಕರುಗಳನ್ನು ತುಂಬಿದ್ದರಿಂದ 3 ಕರುಗಳು ಸಾವನ್ನಪ್ಪಿವೆ. ಟೆಂಪೋ ಚಾಲಕ ಅಬ್ದುಲ್ ರಹೀಂ ಹಾಗೂ ಸಹಾಯಕ ಆಸಿಫ್ ಎಂಬ ಇಬ್ಬರನ್ನ ಪೊಲೀಸರು ವಾಹನ ಸಮೇತ ವಶಕ್ಕೆ ಪಡೆದಿದ್ದಾರೆ. ಮುಳಬಾಗಿಲು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸ್ ಠಾಣೆ ಎದುರು ನೂರಾರು ಕಾರ್ಯಕರ್ತರು ಜಮಾಯಿಸಿದ್ರು. ಲೋಡ್ ಮಾಡಿಸಿದ್ವಿ. ಮಾಹಿತಿ ಮೇರೆಗೆ ನಾವು ಅಡ್ಕರ್ತೀವಿ ಈ ಗಾಡಿನ. ಇದು ಮುಳಬಾಗಿಲು ಲೋಡರ್ ಬಂದು ನದೀಮ್ ಅಂತೇಳಿ ಲೋಡ್ ಮಾಡಿ 48 ಕರುಗಳನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. 48 ಕರುಗಳನ್ನ ಇವಾಗ ವಶಪಡಿಸ್ಕೊಂಡಿದ್ದೀವಿ. ಅದ್ರಲ್ಲಿ ಸತ್ತೋಗಿರೋದು ಬಂದು 3 ಸತ್ತೋಗಿದ್ದಾವೆ, 12 ಅಸ್ವಸ್ಥವಾಗಿದ್ದಾವೆ. ಇನ್ನೆಲ್ಲ ಕರುಗಳನ್ನ ಗೋಶಾಲೆಗೆ ಕಳಿಸೋ ವ್ಯವಸ್ಥೆ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಕ್ಕಿದ್ದಾರೆ. ಡ್ರೈವರು ಮತ್ತು ಕ್ಲೀನರು ಇಬ್ಬರು ಸಿಕ್ಕಿದ್ದಾರೆ. ಡ್ರೈವರ್ ಬಂದು ಅಬ್ದುಲ್ ರಹೀಂ ಅಂತ, ಕ್ಲೀನರು ಆಸಿಫ್ ಅಂತೇಳಿ ಇಬ್ಬರೂ ಕಸ್ಟಡಿಗೆ ತಗೊಂಡಿದ್ದಾರೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ.
ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676333636. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. ಅನದರ್ ನಂಬರ್ 8884950022. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಂತಾಮಣಿಯಲ್ಲಿ ಜೆಪಿ ಅಕಾಡೆಮಿ ಎಂಬ ಹೆಸರಿನಲ್ಲಿ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾನ್ಯತೆ ಪಡೆಯದೆ ಶಿಕ್ಷಣ ಇಲಾಖೆಯ ವತಿಯಿಂದಲೂ ಅನುಮತಿ ಪಡೆಯದೆ PU ಕಾಲೇಜನ್ನು ನಡೆಸಲಾಗುತ್ತಿದೆ. ಇದರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೇ ಇರುವುದು ವಿವಿಧ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಆದರೆ ಅವರನ್ನು ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂದರೆ ಒಂದೆರಡು ವಿಡಿಯೋಸನ್ನು ಅವರೇ ರಿಲೀಸ್ ಮಾಡಿದ್ದಾರೆ. ಅದು ದಾಖಲೆ ನಮ್ಮ ಹತ್ರ ಇದೆ. ಯಾವ ರೀತಿ ಹೇಳಿದ್ದಾರೆ ಅಂದರೆ, ನಾವು 3-4 ಕಾಲೇಜಲ್ಲಿ ಟೈಅಪ್ ಮಾಡ್ಕೊಂಡಿದ್ದೀವಿ, ಆ ಕಾರಣಕ್ಕಾಗಿ ಯಾರೂ ಕೂಡ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಮಕ್ಕಳ ಭವಿಷ್ಯತನ್ನು ನಾವು ಹಾಳು ಮಾಡೋದಿಲ್ಲ. ನಮ್ಮದೇ JP ಅಕಾಡೆಮಿ ಅಂತೇಳಿ ನಮ್ಮ ಚಿಂತಾಮಣಿಯಲ್ಲೇ ಬ್ರಾಂಚ್ ಇರೋದು ನಿಜಾನೇ. ನಮ್ಮ ಹತ್ರ ಎಲ್ಲ ರೀತಿಯಾದಂಥ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಈ ಕುರಿತು ಸಾಮಾಜಿಕ ಪರಿವರ್ತನಾ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ AV ವೆಂಕಟರಾಮ, ಜಿಲ್ಲಾ ಕಾರ್ಯದರ್ಶಿ ಮಧುಲತಾ, ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ರವಿಪ್ರಕಾಶ್, ಟಿಪ್ಪು, ಸೆಕ್ಯುಲರ್ ಸೇನೆಯ ಜಿಲ್ಲಾಧ್ಯಕ್ಷ ಮೊಹಿಯುದ್ದೀನ್ ಪಾಷಾ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಾಗಲೇ ಪ್ರವೇಶ ದಾಖಲಾತಿ ಪ್ರಾರಂಭವಾಗಿದೆ ಎಂದು ನಿಯಮಗಳನ್ನು ಉಲ್ಲಂಘಿಸಿ JP ಅಕಾಡೆಮಿ ವಂಚನೆ ಮಾಡುತ್ತಿರುವ ಬಗ್ಗೆ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರಿಗೆ ಮನವಿ ನೀಡಲಾಗಿದೆ. ಆದರೆ ಇದುವರೆಗೂ ಯಾವುದೇ ರೀತಿಯ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಹೇಳಿದರು. ನಾವು ಕಚೇರಿಯಲ್ಲಿ ಬಂದು ಖುದ್ದಾಗಿ ವಿಚಾರಿಸಲಾಗಿ ಅಕ್ರಮವಾಗಿ ನಡೆಸುತ್ತಿರುವ JP ಅಕಾಡೆಮಿ ಶಿಕ್ಷಣ ಸಂಸ್ಥೆಗೆ ಮೌಖಿಕವಾಗಿ ಎಚ್ಚರಿಕೆ ನೀಡಲಾಗಿದೆ ಎಂದು ಉಪನಿರ್ದೇಶಕರು ಹಾರಿಕೆಯ ಉತ್ತರ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 2-3 ಕಡೆ ಎಲ್ಲ ಅಧಿಕಾರಿಗಳನ್ನು ನಾವು ಭೇಟಿ ಮಾಡಿದ್ದೀವಿ. TDOವನ್ನು ಮಾತಾಡಿದಾಗ ಅವರಿಗೆ ಮಾತನಾಡಬೇಕಾದ್ರೆ ಬಾಯಿ ಒಣಗೋಯ್ತು, ಸರಿಯಾಗಿ ಮಾತನಾಡೋಕ್ಕೆ ಕೂಡ ಆಗಲಿಲ್ಲ. ಅವರು ಯಾಕಂದರೆ ಅವರಲ್ಲಿ ತಪ್ಪು ಎದ್ದು ಕಾಣ್ತಾ ಇದೆ ಅನ್ನೋದು ಒಂದು ದೊಡ್ಡ ನಮಗೆ ಅನಿಸಿಕೆ, ಏನು ಗುಮಾನಿ ಮೇಲೆ ಗೊತ್ತಾಗ್ಬಿಡ್ತು ಅವ್ರಿಗೆ. ಆಮೇಲೆ ಜಿಲ್ಲಾಧಿಕಾರಿಗಳ ಹತ್ರ ಹೋದಾಗ ಜಿಲ್ಲಾಧಿಕಾರಿಗಳು ಮೌಖಿಕವಾಗಿ, ನೀವು ಹೇಳಿದ ಪ್ರಶ್ನೆಗೆ ನಾನು ಮೊದಲು ಉತ್ತರ ಕೊಟ್ಬಿಡ್ತೀನಿ, ಮೌಖಿಕವಾಗಿ ಫೋನ್ ಕರೆಯಲ್ಲಿ ನಾವು ಅರ್ಜಿ ಕೊಟ್ಟರು ಕೂಡ DDP ಅವ್ರನ್ನೇ ಮಾತನಾಡಿ, ನೋಡಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಇದು ಮಾಡಿಕೊಡ್ತು, ನೀವು ಆದಷ್ಟು ಬೇಗನೆ ಅದೇನು ನಿಮಗೆ ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ರು ಅವರು ನೇರವಾಗಿ DC ಅವ್ರಿಗೆ. ಏನು ನಮ್ಮ ಹತ್ರ ಯಾವುದೇ ಅವರು ಪರವಾನಗಿ ತಗೊಂಡಿಲ್ಲ ಅಂದಮೇಲೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ, ಹೋಗಿ ಆದಷ್ಟು ಅದನ್ನು ಬೇಗ ಹೋಗಿ ಸೀಸ್ ಮಾಡಿ ಆ ಕಾಲೇಜನ್ನು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದರೂ ಇವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತೇಳಿ ನಾವು ಇವತ್ತು ಚಿಂತಾಮಣಿ, ಮೊನ್ನೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡಿದ್ದೀವಿ ಪತ್ರಿಕಾಗೋಷ್ಠಿ, ಇವತ್ತು ಚಿಂತಾಮಣಿಯಲ್ಲಿ ಯಾಕೆ ಮಾಡ್ತಾ ಇದ್ವಿ ಅಂದರೆ ಜನಕ್ಕೆ ಅರ್ಥವಾಗಬೇಕು. ಪ್ರಮುಖವಾಗಿ ಆ ಮಕ್ಕಳು ಏನು 60 ಜನ ಪೋಷಕರಿದ್ದಾರೆ, ಅವ್ರಿಗೆ ಸರಿಯಾಗಿ ಮಾಹಿತಿ ಹೋಗಿಲ್ಲ. ಅವರಿಗೆ ಏನೋ ಸುಳ್ಳು ಮಾಹಿತಿಯನ್ನು ಕೊಟ್ಟು ಆ ಕಾಲೇಜು ನಡೆಸ್ತಾ ಇರುವಂಥ, ಸಂಸ್ಥೆ ನಡೆಸ್ತಾ ಇರುವಂಥ ಓನರ್ ಏನಿದ್ದಾರೆ ಅದನ್ನು ಸುಳ್ಳು ಮಾಹಿತಿ ಕೊಟ್ಟು ಅವರಿಗೆ ತಪ್ಪು ದಾರಿ ಇಡಿಸಿದ್ದಾರೆ, ದಿಕ್ಕು ತಪ್ಪಿಸಿದ್ದಾರೆ. ಆ ದಿಕ್ಕು ತಪ್ಪಿಸಿರೋದನ್ನು ನಾವು ಈಗ ಪತ್ರಿಕಾ ಮಾಧ್ಯಮದ ಮುಖಾಂತರ ಆದರೂ, ಯಾಕಂದರೆ ನಾವು 60 ಜನ ಪೋಷಕರಿಗೂ ಹೋಗಿ ಒಬ್ಬೊಬ್ಬರನ್ನೇ ಮನೆಗೆ ಹೋಗಿ ಹೇಳೋವಂಥದ್ದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡಿ ಆ ಮಕ್ಕಳ ಪೋಷಕರಿಗೆ, ನಾಳೆ ಅವರಿಗೆ ಆಲ್ ಟಿಕೆಟ್ ಬರೋದಿಲ್ಲ ಪರವಾನಗಿ ಇಲ್ಲ ಅಂದರೆ, ಆಮೇಲೆ ಒದ್ದಾಡಬೇಕಾಗುತ್ತೆ ಅವರು, ಆಮೇಲೆ ಇಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ನಮಗೆ ನನ್ನ ಮಕ್ಕಳಿಗೆ 1 ಲಕ್ಷ ರೂಪಾಯಿ ಅವರು 1 ಲಕ್ಷಕ್ಕೆ ಮೇಲೇ ಹಣ ವಸೂಲಿ ಮಾಡಿದ್ದಾರೆ ಒಂದು ವರ್ಷಕ್ಕೆ. ಫಸ್ಟ್ PUCಗೆ, ಸೆಕೆಂಡ್ PUC ಅಂತೇಳಿ ಇವತ್ತೇನು ನಡೆಸ್ತಾ ಇದ್ದಾರೆ ಸಂಸ್ಥೆ, 1 ಲಕ್ಷದ ಮೇಲೆ ಹೆಚ್ಚಾಗಿ ಹಣ ವಸೂಲಿ ಮಾಡಿ ಕೂಡ ಇವತ್ತು ಆ ಮಕ್ಕಳಿಗೆ ಆಲ್ ಟಿಕೆಟ್ ಕೊಡೋಕ್ಕಾಗಲಿಲ್ಲ ಅಂದರೆ ಆವಾಗ ಯಾರು ತಪ್ಪಿತಸ್ಥರಾಗ್ತಾರೆ, ಆವಾಗ ಅವನ್ನೇನೋ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹೋಗ್ಬೋದು. ಆದರೆ 60 ಜನ ಮಕ್ಕಳ ಮುಂದಿನ ಭವಿಷ್ಯ ಹಾಳಾಗುತ್ತದೆ ಅಂತೇಳಿ ನಾವು ಇವತ್ತು ನಮ್ಮ ಸಂಘಟನೆಗಳು ಇವತ್ತು ಕೈ ಜೋಡಿಸಿ ಈ ವಿಚಾರಕ್ಕೆ ಬಂದಿದ್ದೀವಿ. ಬಂಧುಗಳೇ, ಏನು ಇವತ್ತು ಕರ್ನಾಟಕದಲ್ಲಿ ಖಾಸಗಿ ಸಂಸ್ಥೆಗಳು ಇವತ್ತು ಎದ್ದು ನಿಂತಿವೆ. ಇವತ್ತು ಸರ್ಕಾರಿ ಶಾಲೆಗಳು ಬಾಗಿಲಾಕುವಂಥ ಪರಿಸ್ಥಿತಿ ಇದ್ದರೂ ಕೂಡ ಈ ಸರ್ಕಾರ ನಡೆಸುವಂಥ ರಾಜಕಾರಣಿಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ.
ಇಂಥ ಒಂದು ಸಂಸ್ಥೆಗಳಿಗೆ ಸೊಪ್ಪು ಹಾಕೋದನ್ನು ಕಮ್ಮಿ ಮಾಡಬೇಕು. ಅಸ್ಲಂ ಪಾಷೆ, MMTV ನ್ಯೂಸ್, ಚಿಂತಾಮಣಿ. ಇಷ್ಟೇ ಉದ್ದೇಶ. ಎಲ್ಲ ಕಡೆಯಲ್ಲೂ ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರ್ ಬೇಕು ಮತ್ತೆ ಅಂತ. ಏನಕ್ಕೆ ಬ್ಯಾಲೆಟ್ ಪೇಪರ್ ಬೇಕು? ಮತ್ತೆ ಅವರ ಕಳ್ಳೋಟಗಳನ್ನ ಹಾಕಿ ಮತ್ತೆ ಅಂತ ಕಳ್ಳ ಸರ್ಕಾರ ರಚಿಸಬೇಕು ಅಂತ ಮತ್ತೆ ನಮ್ಮ ಮೇಲೆ ಸುಮ್ಮನೆ ದೂಷಣೆ ಮಾಡ್ತಾ ಇದ್ರು. EVM ಮಿಷನ್ಸ್ ಅಲ್ಲಿ ಏನೋ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತ. ಅದಕ್ಕೆ ಉತ್ತರವಾಗಿ SIR ಮೂಲಕ ನಾವು ಬ್ಲಾಕ್ನಲ್ಲಿ ಉತ್ತರ ಕೊಟ್ಟಿದ್ದೇವೆ ಅಲ್ವಾ. ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ಯಾರು ಮುಂಬರುವ ಚುನಾವಣೆಗಳ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯು ತನ್ನ ಸಾಂಸ್ಥಿಕ ಬಲವರ್ಧನೆಗೆ ಮುಂದಾಗಿದ್ದು, ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ BLA 2 ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಸಹ ಸಂಯೋಜಕರಾದ ರಿಕ್ಷಿತಾ ಮಾತನಾಡಿ, ಚುನಾವಣೆಗಳಲ್ಲಿ ಅಕ್ರಮಗಳನ್ನು ತಡೆಯಲು ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್ ಎಂಬ ಮಂತ್ರದೊಂದಿಗೆ ಕಾರ್ಯನಿರ್ವಹಿಸಲು ಕರೆ ನೀಡಿ ಮಾತನಾಡಿದ ಅವರು, ವಿರೋಧ ಪಕ್ಷಗಳು EVM ಯಂತ್ರಗಳ ಮೇಲೆ ಪದೇ ಪದೇ ಆರೋಪ ಮಾಡ್ತಿವೆ. ಆದರೆ ಮತದಾರರ ಪಟ್ಟಿಯನ್ನು ವೈಜ್ಞಾನಿಕವಾಗಿ ಪರಿಷ್ಕರಿಸುವ ಮೂಲಕ ಇಂತಹ ಸುಳ್ಳು ಆರೋಪಗಳಿಗೆ ನಾವು ಸಮರ್ಥವಾಗಿ ಉತ್ತರ ನೀಡುತ್ತಿದ್ದೇವೆ ಎಂದು ಅವರು ಹೇಳಿದರು. ಈ ಅಭಿಯಾನದ ಮೂಲಕ ಅರ್ಹ ಮತದಾರರನ್ನ ಪಟ್ಟಿಗೆ ಸೇರಿಸುವ ಮತ್ತು ಅನರ್ಹರನ್ನ ಹೊರಹಾಕುವ ಮೂಲಕ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿಯಲ್ಲಿ ಬಿಜೆಪಿ ಬಾವುಟ ಹಾರಿಸುವುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಏನು SIR ಒಂದು ನಮ್ಮ ಒಂದು ಬಿಜೆಪಿಯಿಂದ ಮತ ಪರಿಷ್ಕರಣೆ ಅಂತ ಅಭಿಯಾನ ಮಾಡ್ತಾ ಇದ್ವಿ. ಅದನ್ನು ನಾನು ಸಂಯೋಜಕರಾಗಿದ್ದೀನಿ ಬೆಂಗಳೂರು ಗ್ರಾಮಾಂತರ ವಿಭಾಗದ್ದು. ಇವತ್ತು ಈ SIR ಏನು ಕಾರ್ಯಾಗಾರ ಬಹಳ ತುಂಬ ಅತ್ಯುನ್ನತವಾಗಿ ನಮ್ಮ ಒಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. BLA 2 ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸಿದ್ದಾರೆ. ಇವತ್ತು ನಮ್ಮ ಇಷ್ಟೇ ಉದ್ದೇಶ. ಎಲ್ಲ ಕಡೆಯಲ್ಲೂ ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರ್ ಬೇಕು ಮತ್ತೆ ಅಂತ. ಏನಕ್ಕೆ ಬ್ಯಾಲೆಟ್ ಪೇಪರ್ ಬೇಕು? ಮತ್ತೆ ಅವರ ಕಳ್ಳೋಟಗಳನ್ನ ಹಾಕಿ ಮತ್ತೆ ಅಂತ ಕಳ್ಳ ಸರ್ಕಾರ ರಚಿಸಬೇಕು ಅಂತ ಮತ್ತೆ ನಮ್ಮ ಮೇಲೆ ಸುಮ್ಮನೆ ದೂಷಣೆ ಮಾಡ್ತಾ ಇದ್ರು. EVM ಮಿಷನ್ಸ್ ಅಲ್ಲಿ ಏನೋ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತ. ಅದಕ್ಕೆ ಉತ್ತರವಾಗಿ SIR ಮೂಲಕ ನಾವು ಬ್ಲಾಕ್ನಲ್ಲಿ ಉತ್ತರ ಕೊಟ್ಟಿದ್ದೇವೆ ಅಲ್ವಾ. ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ಯಾರು ನಮ್ಮದು ಒಂದೇ ಅಮಿತ್ ಶಾಜಿ ಹೇಳಿದ್ದಾರೆ, ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಅಂತ. ನೀವು ಡಿಟೆಕ್ಟ್ ಮಾಡಿ ಕಳ್ಳೋಟಗಳನ್ನ, ಡಿಲೀಟ್ ಮಾಡಿಸಿ ಕಳ್ಳೋಟಗಳನ್ನ, ಡಿಪೋರ್ಟ್ ಮಾಡಿ ಯಾರನ್ನು ಸುಳ್ಕೊಂಡಿರ್ತಾರೆ, ಕಳ್ಳೋಟ ಹಾಕ್ಕೊಂತಾರೆ ಅವ್ರನ್ನ ಹೊರಗಡೆ ಹಾಕಿ ಅಂತ. ಈ ಒಂದು ನಾವು ಬಿಹಾರ್ ಚುನಾವಣೆಯಲ್ಲಿ ಏನು ನಡೀತೋ ಅದನ್ನು ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನಾವು ಅದನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಯಾರು ಅರ್ಹತೆಯಲ್ಲಿ ಇರುವಂಥ ವ್ಯಕ್ತಿಗಳನ್ನ ಮುಂದಿನ ದಿನಗಳಲ್ಲಿ ನಮ್ಮ BLA 2 BLA ನಮ್ಮ ಒಂದು ಮುಖಂಡರು ಎಲ್ಲರೂ ಸೇರಿ ತೆಗೆದಾಕ್ಸುವಂಥದ್ದಾಗತ್ತೆ. ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ನಾವು ಚುನಾವಣಾ ಪಟ್ಟಿಯಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರಿಸುವಂಥದ್ದಾಗತ್ತೆ. ಸೇರಿಸಿ ಆ ಅರ್ಹತೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ BJP ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ವೋಟ್ ಹಾಕುವಂಥದ್ದಾಗತ್ತೆ. ಆ ವೋಟ್ ಹಾಕಿಸಿ ನಮ್ಮ ಒಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ 2028ಗೆ ನಾವು BJPಯ ಬಾವುಟವನ್ನು ಹಾರಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ವೇಣುಗೋಪಾಲ್, ಬೆಂಗಳೂರು ಗ್ರಾಮಾಂತರ ಸಂಯೋಜಕರಾದ ವಾಸು, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ, ನಗರಾಧ್ಯಕ್ಷರಾದ ಗೋವಿಂದರಾಜು, ಮಂಜುನಾಥ್ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅಸ್ಲಂ ಪಾಷೆ, MMTV ನ್ಯೂಸ್, ಚಿಂತಾಮಣಿ. ಫರ್ಟಿಲೈಸರ್ ಮಾಲೀಕನ ಎಡವಟ್ಟು, ಅವಧಿ ಮೀರಿದ ಔಷಧಿ ಸಿಂಪಡಿಸಿ ಸುಟ್ಟಂತಾದ ಹೂಬೆಳೆ, ಸಾಲದಲ್ಲಿ ಮುಳುಗಿದ ಯುವ ರೈತ. ಅಧಿಕಾರಿಗಳಿಂದ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಲಕ್ಷ್ಯ, ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ಒಡೆದ ಫುಟ್ಪಾತ್ ಸ್ಲ್ಯಾಬ್ಗಳು, ವಾಹನ ಸವಾರರಿಗೆ ನಿತ್ಯ ಕಿರಿಕಿರಿ. ಸ್ನೇಹಿತನನ್ನ ಕರೆದೊಯ್ಯಲು ಬಂದಿದ್ದ ಕುಚುಕುಗಳು, ಮಾರ್ಗ ಮಧ್ಯೆ ಅಪಘಾತದಲ್ಲಿ ಜವರಾಯನ ಅಟ್ಟಹಾಸ, ಇಬ್ಬರು ದಾರುಣ ಸಾವು. ಅಕ್ರಮವಾಗಿ ಕರುಗಳ ಸಾಗಾಟ ಆರೋಪ, ಹಿಂದೂಪರ ಸಂಘಟನೆ ಯುವಕರಿಂದ ರಕ್ಷಣೆ, ಆರೋಪಿಗಳಿಬ್ಬರು ಪೊಲೀಸರ ವಶಕ್ಕೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.